ಸೊ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಟುಡೇಸ್ ಹೆಲ್ತ್ ಟಾಕ್. ಸೊ ಹೆಲ್ತ್ ಟಾಕ್ನ ಮಾಡಿ ಸುಮಾರು ದಿನಗಳೇ ಆಗೋಗಿತ್ತು ಬಿಕಾಸ್ ಐ ವಾಸ್ ಆಕ್ಯುಪೈಡ್ ವಿತ್ ಲಾಟ್ ಆಫ್ ಅದರ್ ವರ್ಕ್ಸ್. ಸೊ ಟೈಮೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಯಾವಾಗಲೂ ಅದು ರಿಮೈಂಡರ್ ಹೊಡಿಯೋದು, ಐ ಹ್ಯಾವ್ ನಾಟ್ ಡನ್ ಹೆಲ್ತ್ ಟಾಕ್ ಅಂತ ಹೇಳಿ. ಸೊ ಫೈನಲಿ ಐ ಮೇಡ್ ಟೈಮ್ ಟುಡೇ. ಸೊ ಇವತ್ತಿನ ಟಾಪಿಕ್ ಬಂದು ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋ ಟಾಪಿಕ್ ಬಗ್ಗೆ ನಂಗೆ ಮಾತಾಡಬೇಕಂತ ಅನ್ನಿಸ್ತು. ಆ್ಯಂಡ್ ಬಿಕಾಸ್ ಸಾಮಾನ್ಯವಾಗಿ ಇದನ್ನು ಎಲ್ಲರ ಬಾಯಲ್ಲೂ ಕೇಳ್ತೀವಿ ನಾವು, ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋ ವರ್ಡ್. ಸೊ ಫಸ್ಟ್ ಆಫ್ ಆಲ್ ಇದೇನಂತ ತಿಳ್ಕೊಳ್ಳೋಣ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಇದೊಂದು ಮೀಟರ್ ಅಂತ ಹೇಳ್ಬೋದು. ಸೊ ಹೇಗೆ ಅಂದರೆ ನಾವು ತಿನ್ನೋ ಫುಡ್ಡು ಎಷ್ಟು ಬೇಗ ಬ್ಲಡ್ಡಲ್ಲಿ ಶುಗರ್ ಆಗಿ ಕನ್ವರ್ಟ್ ಆಗತ್ತೆ ಅಂತ ಕಂಡು ಹಿಡಿಯುವಂತಹ ರೇಂಜೇ ಗ್ಲೈಸಿಮಿಕ್ ಇಂಡೆಕ್ಸ್. ಸೊ ಹಂಗಾದ್ರೆ ನಾವೇನೇನು ತಿಂತೀವಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಕಾಫಿ, ಟೀ, ಸಂಜೆ ಸ್ನ್ಯಾಕ್ಸು, ಇದೆಲ್ಲದೂ ನಾವೇನೇನು ತಿಂತೀವಿ ಅದೆಲ್ಲದೂ ಬ್ಲಡ್ಡಿಗೆ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಯಾವ್ಯಾವ ಫುಡ್ ಎಷ್ಟು ಫಾಸ್ಟಾಗಿ ಬ್ಲಡ್ಡಲ್ಲಿ ಶುಗರ್ ಆಗಿ ಕನ್ವರ್ಟ್ ಆಗತ್ತೆ ಅನ್ನೋ ರೇಂಜೇ ಗ್ಲೈಸಿಮಿಕ್ ಇಂಡೆಕ್ಸ್. ಸೊ ಹಾಗಾದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರಬೇಕಾ ಫುಡ್ಡಿಂದು ಅಥವಾ ಕಮ್ಮಿ ಇರಬೇಕಾ ಅನ್ನೋದನ್ನು ತಿಳ್ಕೊಬೇಕು. ಆ್ಯಕ್ಚುಲಿ ಇದು ಸೈಂಟಿಫಿಕ್ ಮ್ಯಾಟರ್. ಮತ್ತು ಗ್ಲೈಸಿಮಿಕ್ ಇಂಡೆಕ್ಸ್ ಯಾವ ಫುಡ್ಡಿಂದು ಜಾಸ್ತಿ ಇರುತ್ತೆ ಅಂಥ ಫುಡ್ಡೇ ನಾವು ಜಾಸ್ತಿ ಬಳಸ್ತಾ ಇದ್ದರೆ ನಮಗೆ ಬೇಗ ಹಶ್ವಾಗತ್ತೆ ಅಂತ ಅರ್ಥ. ಅಂದರೆ ನಾವು ತಿನ್ನೋ ಫುಡ್ಡೆಲ್ಲ ಬೇಗ ಡೈಜೆಷನ್ ಆಗಿ ಬ್ಲಡ್ಡಲ್ಲಿ ಗ್ಲೂಕೋಸ್ ಆಗಿ ಕನ್ವರ್ಷನ್ ಆಗ್ತಾನೆ ಹೋದರೆ ಪದೇ ನಮಗೆ ಹಶ್ವಾಗತ್ತೆ ಅಂತ ಅರ್ಥ. ಹಂಗಾದರೆ ಅರ್ಥ ಗ್ಲೈಸಿಮಿಕ್ ಇಂಡೆಕ್ಸ್ ರೇಂಜು ಕಮ್ಮಿ ಇರಬೇಕು, ಆ ಫುಡ್ಡನ್ನು ನಾವು ಜಾಸ್ತಿ ಬಳಕೆ ಮಾಡಬೇಕು ಅಂತ ಅರ್ಥ. ಹಾಗಾದರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಏನು, ಮೀಡಿಯಮ್ ಅಂದರೆ ಏನು, ಹೈ ಅಂದರೆ ಏನು, ಇದರ ಬಗ್ಗೆ ಒಂದೊಂದೇ ಲೈನಲ್ಲಿ ಹೇಳ್ತೀನಿ. ಸೊ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಯಾವ ಫುಡ್ಡು ಅದು ರೇಂಜ್ ಗ್ಲೈಸಿಮಿಕ್ ಇಂಡೆಕ್ಸ್ 55 ಬರುತ್ತೆ ಅಥವಾ ಅದಕ್ಕಿಂತ ಕಮ್ಮಿ ಬರುತ್ತೆ. 55 ಅಥವಾ ಅದಕ್ಕಿಂತ ಕಮ್ಮಿ ಬರೋದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಅಂತ ಅರ್ಥ. ಅಂದರೆ ನಿಧಾನವಾಗಿ ಡೈಜೆಷನ್ ಆಗುತ್ತೆ ನಮ್ಮ ಬಾಡಿಲಿ ಅಂತ ಅರ್ಥ. 56 to 69 ಇದು ಮೀಡಿಯಮ್ ಗ್ಲೈಸಿಮಿಕ್ ಇಂಡೆಕ್ಸ್ದು ರೇಂಜ್. ಸೊ ಹಾಗಾದರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ರೇಂಜ್ ಏನು, ಎಬೋವ್ 70. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಅಂತ ತಗೊಳ್ಳೋದಾದರೆ, ಸೊ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ದು ಫುಡ್ ಸಚ್ ಆ್ಯಸ್ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂದರೆ ಬೇಕಾದ್ರೆ ಚೆಕ್ ಮಾಡಿ, ಇದು ಬೇಗ ಡೈಜೆಷನ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಸೌತೆಕಾಯಿ, ಕ್ಯಾರೆಟ್ದು ಯಾವುದಾದ್ರು ಸಲಾಡ್ ಮಾಡ್ಕೊಂಡ್ರಿ ಅಥವಾ ಸ್ಪ್ರೌಟ್ಸಿಂದ ಯಾವುದೋ ಸಲಾಡ್ ಮಾಡ್ಕೊಂಡ್ರಿ, ಮತ್ತು ಕೆಲವೊಂದು ಫ್ರೂಟ್ಸು, ಈಗ ಕಲ್ಲಂಗಡಿ ಹಣ್ಣು, ಈ ಥರದನ್ನೆಲ್ಲ ನಾವು ತಿಂದಾಗ ಇದು ನಿಧಾನವಾಗಿ ಬ್ಲಡ್ಡಲ್ಲಿ ಸೇರಿಕೊಳ್ಳುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಎಲ್ಲ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ಇದೆಲ್ಲ ಏನೇನು ಬರುತ್ತೆ, ದವಸ ಧಾನ್ಯಗಳು, ಇದೆಲ್ಲದೂ ಕೂಡ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ಗೆ ಬರುತ್ತೆ. ಅಂದರೆ ನಿಧಾನವಾಗಿ ಶುಗರಾಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಹೈ ಗ್ಲೈಸಿಮಿಕ್ ಫುಡ್ ಯಾವುದು, ವೈಟ್ ರೈಸ್, ಬಿಳಿ ಅಕ್ಕಿ, ಪಾಲಿಶ್ಡ್ ಅಕ್ಕಿ, ಮೈದಾ, ಆಮೇಲೆ ಜಂಕ್ ಫುಡ್ ಎಲ್ಲದು ಆಲ್ಮೋಸ್ಟ್. ಇವಾಗ ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್, ಇವಾಗ ನೀವೊಂದು ದೊಡ್ಡ ಗಡ್ಬಡ್ಡು ಅಥವಾ ದೊಡ್ಡ ಯಾವ್ದಾದ್ರು ಐಸ್ ಕ್ರೀಮ್ ತಿನ್ಕೊಂಡು ಬಂದರೆ ಅದರಲ್ಲೇ ಒಂದು 500 ಕ್ಯಾಲೋರಿ ಇರುತ್ತೆ. ಮತ್ತು 500 ಕ್ಯಾಲೋರಿ ಐಸ್ ಕ್ರೀಮ್ ತಿಂದ್ವಿ ಅಂತ ನಾವು ಮನೆಗೆ ಬಂದು ಊಟ ಮಾಡಲ್ವಾ, ಊಟ ಗ್ಯಾರಂಟಿ ಮಾಡೇ ಮಾಡ್ತೀವಿ. 500 ಕ್ಯಾಲೋರಿ ಹೋಗಿದ್ರೂ ನಮಗೆ ಹಶ್ವಾಗೇ ಆಗುತ್ತೆ ಐಸ್ ಕ್ರೀಮ್ ತಿಂದಮೇಲೆ. ಕರೆಕ್ಟ್, ಊಟ ಬೇಕು ಅಂತ ಅನ್ಸುತ್ತೆ. ಸೊ ಇದೆಲ್ಲದು ವೈಟ್ ಬ್ರೆಡ್ಡು, ಕಾರ್ಬ್ಸ್, ಅಕ್ಕಿ, ರಾಗಿ, ಗೋಧಿ, ಜೋಳ, ಇದೆಲ್ಲದೂ ಕೂಡ ಹೈ ಗ್ಲೈಸಿಮಿಕ್ ಇಂಡೆಕ್ಸ್. ಅಂದರೆ ಬೇಗ ಫಾಸ್ಟಾಗಿ ಬ್ಲಡ್ಡಲ್ಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಸೊ ಹಶ್ವು ಬೇಗ ಆಗುತ್ತೆ. ಹಂಗಂದರೆ ಇವಾಗ ಗ್ಲೂಕೋಸ್ ಲೆವೆಲ್ ಅಂತ ಅಂದ್ಕೂಡಲೇ, ಸೊ ಇದನ್ನು ಅಂದರೆ ಡಯಾಬಿಟಿಕ್ ಇರೋರೇ ಮೇಂಟೈನ್ ಮಾಡಬೇಕು, ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಥವಾ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ಡನ್ನು ಮಾನಿಟರ್ ಮಾಡಬೇಕು ಹಂಗಲ್ಲ. ಎಲ್ಲರೂ ಇದ್ರ ಬಗ್ಗೆ ಕೇರ್ ತೊಗೋಬೇಕು. ಶುಗರ್ ಇಲ್ಲದೆ ಇರೋರು ಆ್ಯಂಡ್ ಹೆಲ್ತ್ ಕಾನ್ಷಿಯಸ್ ಇರೋರು. ಸೊ ನಮ್ಮ ದಿನನಿತ್ಯದ ಡಯಟಲ್ಲಿ ಹಣ್ಣು, ಸೊಪ್ಪು, ತರಕಾರಿಗಳದ್ದು ಬಳಕೆ ಜಾಸ್ತಿ ಆಗ್ತಾ, ಫೈಬರ್ ಐಟಮ್ಸ್ಗಳು ಜಾಸ್ತಿ ಆಗ್ತಾ, ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಅಕ್ಕಿ, ರಾಗಿ, ಗೋಧಿ, ಜೋಳದ ಬಳಕೆ
ಅಂದರೆ ಲಾಸ್ಟ್ ಆಪ್ಷನ್ ಥರ ಇದ್ದರೆ ನಮಗೆ ಪದೇ ಪದೇ ಹಶ್ವಾಗಲ್ಲ. ಹಶ್ವಾಗಲಿಲ್ಲ ಅಂದರೆ ನಾವು ಜಾಸ್ತಿ ತಿನ್ನೋಕ್ಕೋಗಲ್ಲ. ಸೊ ಅನ್ವಾಂಟೆಡ್ ತಿನ್ನಲಿಲ್ಲ ಅಂದರೆ ಅನ್ವಾಂಟೆಡ್ ವೆಯ್ಟು ಗೇನ್ ಆಗಲ್ಲ. ಜೊತೆಗೆ ಲೋ ಗ್ಲೈಸಿಮಿಕ್ ಫುಡ್ ಇರೋವಂತಹ ಫುಡ್ಡನ್ನ ನಾವು ಆಪ್ಟ್ ಮಾಡಿಕೊಂಡ್ರೆ ಡೈಲಿ ಲೈಫಲ್ಲಿ ಕ್ರೇವಿಂಗ್ಸ್ ಕೂಡ ಕಮ್ಮಿ ಆಗುತ್ತೆ. ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋ ಇದು ಅನ್ವಾಂಟೆಡ್ ಕ್ರೇವಿಂಗ್ಸ್ಗಳೂ ಅವಾಯ್ಡ್ ಆಗುತ್ತೆ. ಸೊ ಹೋಪ್ಫುಲ್ಲಿ ದಿಸ್ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ನಿಮಗೆಲ್ಲ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಇದ್ರ ಬಗ್ಗೆ ಅಲರ್ಟ್ ಮಾಡಿ, ಸೊ ದಟ್ ನಮ್ಮ ಲೈಫಲ್ಲಿ ಯಾವುದೇ ರೀತಿಯಾದ ಮೆಡಿಸಿನ್ಸ್ಗಳು ಆ್ಯಡ್ ಆನ್ ಆಗದೇ ಇರೋಂಗೆ, ಅಥವಾ ಮೆಡಿಸಿನ್ ಯಾರ್ಯಾರು ತಗೊತಾನೇ ಇಲ್ಲ ಮತ್ತು ಹೊಸದಾಗಿ ಲೈಫಲ್ಲಿ ಮೆಡಿಸಿನ್ ನಮ್ಮ ಲೈಫಲ್ಲಿ ಬರದೇ ಇರೋ ಹಾಗೆ ನಮ್ಮನ್ನು ನಾವು ಕಾಪಾಡ್ಕೋಬೋದು.